Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಮತದಾನ ಕೂಡ ಬಿರುಸು ಪಡ್ಕೊಂಡಿರುವಂತದನ್ನ ನೋಡ್ತಾ ಇದೀವಿ. ಮತದಾನ ಮಾಡಿದರೆ ಈಗ ಚಾಮರಾಜನಗರದ ಡಿಸಿ ಶಿಲ್ಪಾ ನಾಗ್ ಅವರು ಮತದಾನದ ಜಾಗೃತಿ ಸಾರುವಂತಹ ಸೀರೆಯನ್ನ ಧರಿಸಿ ಬಂದು ಅವರು ಮತ ಚಲಾವಣೆಯನ್ನ ಮಾಡಿರುವಂತದ್ದು ಗಮನಾರ್ಹ. ಸೊ ನೋಡಿ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದೀವಿ ಮತ ಚಲಾವಣೆಗೆ ಬಂದಿರುವಂತಹ ಕೆಲವೊಂದಷ್ಟು ಜನ ಹಿರಿಯರು. ಇಲ್ಲಿ ನೋಡಿ ಮತದಾನದ ಪರ್ವ ಅಂತ ಹೇಳಿ, ಚುನಾವಣೆ ಪರ್ವ ದೇಶದ ಗರ್ವ ಅನ್ನುವಂಥ ಒಂದು ಸ್ಲೋಗನ್ ಇರುವಂತಹ ಸೀರೆಯನ್ನು ಹಾಕೊಂಡು ಬಂದಂತಹ ಡಿಸಿ ಚಾಮರಾಜನಗರದ ಡಿಸಿ ಶಿಲ್ಪಾ ನಾಗ್ ಅವರು ಮತ ಚಲಾವಣೆಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಒಬ್ಬ ಮಹಿಳೆ ಬುರ್ಕಾ ಧರಿಸಿ ನಕಾಬ್ ಹಾಕೊಂಡು ಬಂದು ಮತ ಚಲಾವಣೆಗೆ ಅಂತ ಹೇಳಿ ಬಂದಿದ್ರು. ಸೊ ಆ ಸಂದರ್ಭದಲ್ಲಿ ಅವರ ನಕಾಬನ್ನು ತೆಗೆಸಿದರೆ ಸಹಜ, ಯಾಕಂದ್ರೆ ಅವರ ಐಡೆಂಟಿಫಿಕೇಶನ್ ಆಗಬೇಕಲ್ಲ. ನಾವು ಪೂರ್ತಿ ಮುಖ ಮುಚ್ಕೊಂಡು ಹೋದ್ರೆ ಹೇಗೆ ಅಂದ್ರೆ ನಮ್ಮ ಹತ್ರ ಇರುವಂಥ ID ಕಾರ್ಡು ನಾವೇ ಆ ವ್ಯಕ್ತಿ ವೋಟ್ ಹಾಕಕ್ಕೆ ಬಂದಿರೋದು ಅನ್ನುವಂಥದ್ದು ಗೊತ್ತಾಗಬೇಕಲ್ಲ. ಸೊ ಸಹಜವಾದಂಥ ಒಂದು ಪ್ರಕ್ರಿಯೆ. ಸೊ ಹಾಗಾಗಿ ಮತ ಚಲಾವಣೆಗೆ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಬುರ್ಕಾ ಧರಿಸಿ ಬಂದಂಥ ಒಬ್ಬ ವ್ಯಕ್ತಿ, ಒಬ್ಬ ಮಹಿಳೆ ಸೊ ಮತ್ತೊಂದು ಕಡೆ ಚಾಮರಾಜನಗರ ಡಿಸಿ ಶಿಲ್ಪಾ ನಾಗ್ ಅವರು ಕೂಡ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಸೊ ಒಂದು ಸೀರೆ ಗಮನ ಸೆಳೀತು, ಶಿಲ್ಪಾ ನಾಗ್ ಅವರ ಸೀರೆ, ಯಾಕಂದರೆ ಅದರಲ್ಲಿ ಅವರು ಒಂದು ಸ್ಲೋಗನ್ ಇರುವಂಥದ್ದನ್ನು ಹಾಕ್ಕೊಂಡು ಬಂದಿದ್ದಾರೆ. ನೋಡಿ ಅಲ್ಲಿ ಚುನಾವಣೆ ಪರ್ವ ದೇಶದ ಗರ್ವ ಅನ್ನುವಂಥ ಒಂದು ಸ್ಲೋಗನ್. ಇನ್ನು ಈ 6 ವಿಂಡೋಗಳಲ್ಲಿ ಗಮನಿಸಬಹುದು ಇಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಮತ ಚಲಾವಣೆಯನ್ನು ಮಾಡಿದ್ದಾರೆ ನಟ ನಟಿಯರು ಅಂತ ಹೇಳಿ. ನೋಡಿ ಒಂದು ಕಡೆ ವಿ ರವಿಚಂದ್ರನ್ ಅವರು ಇವತ್ತು ಮತ ಚಲಾವಣೆಯನ್ನು ಮಾಡಿದ್ರು. ನಂತರ ಶ್ರೀಮುರಳಿ ಅವರನ್ನು ನೋಡ್ತಾ ಇದ್ದೀವಿ. ಶ್ರೀಮುರಳಿ ಕೂಡ ಹತ್ತಿರದ ಮತಗಟ್ಟೆಗೆ ಹೋಗಿ ತಮ್ಮ ಹಕ್ಕು ಚಲಾವಣೆಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ವಿನೋದ್ ರಾಜ್ ಅವರು ಕೂಡ ಮತ ಚಲಾವಣೆಯನ್ನು ಮಾಡಿರುವಂಥ ದೃಶ್ಯಗಳು. ಹಾಗೆ ನಟಿ ಪ್ರೇಮಾ ಅವರು, ನಟಿ ಪ್ರೇಮಾ ತಮ್ಮ ತಾಯಿಯ ಜೊತೆಗೆ ಹೋಗಿ ಮತ ಚಲಾವಣೆಯನ್ನ ಮಾಡಿದ್ದಾರೆ. ಬನ್ನಿ ಹೊರಗಡೆಗೆ, ನಿಮ್ಮ ನಿಯರೆಸ್ಟ್ ಬೂತ್ಗಳೆಲ್ಲಿದೆ ಅಲ್ಲಿ ಬಂದು ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ, ಮುಂದೊಂದು ದಿವಸ ತುಂಬ ಕಷ್ಟ ಆಗುತ್ತೆ. ನಾವು ಇವತ್ತು ನೆಗ್ಲಿಜೆನ್ಸ್ ತೋರಿಸ್ತಾ ಇದ್ದರೆ ಮುಂದೆ ಅದರ ಪರಿಣಾಮ ತುಂಬ ಕೆಟ್ಟದಾಗಿರುತ್ತೆ. ಸೊ ಹಾಗಾಗಿ ಯಾರ್ಯಾರು ಮನೇಲಿ ಕೂತಿದ್ದೀರಾ, ಅಭಿಮಾನಿಗಳಾಗ್ಬೋದು ಅಥವಾ ಪ್ರತಿಯೊಬ್ಬ ಪ್ರಜೆ ಆಗ್ಬೋದು, ಇದು ನಿಮ್ಮ ಹಕ್ಕು, ನೀವು ಇದನ್ನು ಚಲಾಯಿಸಲೇಬೇಕು. ಸರ್, ಇಲ್ಲಿ ನೋಡ್ತಾ ಇದ್ರಿ, ನೀವು ಕೂಡ ಕ್ಯೂ ಅಲ್ಲಿ ನಿಂತಿದ್ರಿ. ಸಾಕಷ್ಟು ಸೀನಿಯರ್ ಸಿಟಿಜನ್ಸ್ಗಳೇ ಇಲ್ಲಿರುವಂಥದ್ದು, ವೋಟ್ ಮಾಡೋದಕ್ಕೆ ಬಂದಿರುವಂಥದ್ದು. ಸೊ ಯೂತ್ಸ್ ಅಷ್ಟಾಗಿ ಬರ್ತಾ ಇಲ್ಲ ವೋಟ್ ಮಾಡೋದಕ್ಕೆ, ಅವ್ರಿಗೆ ಏನು ಹೇಳೋದಕ್ಕೆ ಬಯಸ್ತಿರೋದು? ಹೌದು, ತುಂಬ ಪಾಪ ಸೀನಿಯರ್ ಸಿಟಿಸನ್ಸೇ ಬಂದಿದ್ದಾರೆ. ಯೂತ್ಸು ನಾನು ಹೇಳೋದು ತಾಚಾರ ಮಾಡಬೇಡಿ. ತಾಚಾರ ಮಾಡಿ ಬಿಡಪ್ಪ ಅದೇನು ಅದ್ಯಾವುದು ನಾನು ಏನು ಲೆಕ್ಕ ಅದರಲ್ಲಿ ಅಂತ ಯೋಚನೆ ಮಾಡಿದಿರ ದಯವಿಟ್ಟು ಮುಂದೆ ಬನ್ನಿ. ನಿಮ್ಮ ಹಕ್ಕನ್ನು ನೀವು ಬಿಡಬೇಡಿ, ಇಲ್ಲಾಂದರೆ ಖಂಡಿತವಾಗ್ಲೂ ತುಂಬ ಅನುಭವಿಸ್ಬೇಕಾಗತ್ತೆ ನಾವಿಲ್ಲಿ. ಸರ್, ನಿಮ್ಮ ಮಕ್ಕಳು ಈ ಸರಿ ಯಾರಾದರೂ ವೋಟ್ ಮಾಡ್ತಿದ್ದಾರಾ? ಫಸ್ಟ್ ಮಾಡ್ತಾಳೆ, ರಿತನ್ಯಾ ಮಾಡ್ತಾಳೆ, ಮುನಿಷಾ ಬಂದಿದ್ದಾಳೆ ಅಮೆರಿಕಾಯಿಂದ. ಅವಳು ಬಂದು ಅವಳು ಮಾಡ್ತಿರ್ಗ ನಾಳೆ ಹೊರಡ್ತಾಳೆ ಅವಳು ಅಮೆರಿಕಾಗೆ. ವೋಟ್ ಮಾಡೋದಕ್ಕೆ ಅಂತಾನೆ ಅಮೆರಿಕಾದಿಂದ ಬಂದಿರೋದು? ಇಲ್ಲ, ಬೇರೆ ಕೆಲಸ ಇತ್ತು ಬಂದಿದ್ಲು. ಸೊ ಹಂಗಾಗಿ ಬಂದು ಈಗ ಹೊರಡ್ತಾಳೆ, ಈಗ ನಾಳೆ ಹೊರಡ್ತಾ ಇದ್ದಾಳೆ. ಸರ್, ಕೇಂದ್ರ ಸರ್ಕಾರದಿಂದ ಯಾವ ರೀತಿಯ ಆಡಳಿತವನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್, ನಿರೀಕ್ಷೆ ಮಾಡ್ತೀರಾ? ಅಪ್ಪ ಏನೂ ಇಲ್ಲ, ಓದಿರೋರಿಗೆಲ್ಲ ಕೆಲಸ ಕೊಡಿ. ಸ್ಪೆಷಲಿ ಸುಮಾರು ಕಡೆ ಹೇಳ್ತೀವಿ ನಾವು, ಇವತ್ತಿಗೂ ಕೆಲವು ಜಾಗದಲ್ಲಿ ಸಂತ್ರಸ್ತರು ಅಂತ ಕರಿತಾ ಇದ್ದೀವಿ. ಇಷ್ಟು ವರ್ಷ ಆದರೂ ಕೂಡ ನಮಗೆ ಸ್ವತಂತ್ರ ಬಂದು ಅದನ್ನೇ ಪದ ಉಪಯೋಗಿಸ್ತಾನೆ ಇದ್ದೀವಿ. ಅದು ಬೇಜಾರಾಗುತ್ತೆ. ಬಡವ್ರ ಮಕ್ಕಳಿಗೆ ಕೆಲಸ ಕೊಡಿ, ತುಂಬಾ ಅನುಭವಿಸ್ತಾ ಇದ್ದಾರೆ. ಈಗ ನೋಡಿ, ಮನೆ ಲಾಸ್ಟ್ ಟೈಮು PSI ಎಕ್ಸಾಮ್ ಬರೆದು ಅವ್ರಿಗೆ ಪಾಪ ಕೆಲಸ ಸಿಗ್ತಾ ಇಲ್ವಾ ಗೊತ್ತಿಲ್ಲ. ಪ್ರಾಮಾಣಿಕವಾಗಿ ಬರೆದಿರೋರು ಅವ್ರಿಗೆಲ್ಲ ಕೆಲಸಗಳೇ ಸಿಗ್ದಿರ, ಅದರಲ್ಲಿ ಏಜ್ ಬಾರ್ ಆಗಿರೋರಂತೂ ತುಂಬಾ ನರಳ್ಬಿಟ್ರು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.